ತಾಯಿಗೆ ಅದೆಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನು ನಿಭಾಯಿಸಿಕೊಂಡು ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ತಾಳೆ. ಮಕ್ಕಳು ಚೆನ್ನಾಗಿರಬೇಕು, ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅನ್ನುವಂತಹ ದೊಡ್ಡ ಅಭಿಲಾಷೆ ತಾಯಿಯದ್ದು. ಇಲ್ಲಿ ಒಬ್ಬ ಮಹಾತಾಯಿ ಹಸುಗು ಸಂತಾನ ನೋಡದೆ ತನಗೆ ಬಂದಂತಹ ಕಷ್ಟವನ್ನು ನಿಭಾಯಿಸೋಕ್ಕಾಗದೆ ಆ ಹಸುಗೂಸಿಗೆ ವಿಷಪ್ರಾಶಾಣವನ್ನು ಮಾಡಿ, ಅಂದರೆ ಆ ಮಗುವಿಗೆ ವಿಷವನ್ನು ಕೊಟ್ಟು ಮಗುವನ್ನು ಕೊಂದು ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದ. ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ತಾಯಿಗೆ ಅದೆಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನು ನಿಭಾಯಿಸಿಕೊಂಡು ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ತಾಳೆ. ಮಕ್ಕಳು ಚೆನ್ನಾಗಿರಬೇಕು, ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅನ್ನುವಂತಹ ದೊಡ್ಡ ಅಭಿಲಾಷೆ ತಾಯಿಯದ್ದು. ಇನ್ಫ್ಯಾಕ್ಟ್ ಯಾವ ತಾಯಿ ಕೂಡ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡೋದಕ್ಕೆ ಮುಂದಾಗೋದಿಲ್ಲ ಮತ್ತು ಅವರ ಬದುಕು ಕತ್ತಲಾಗೋಗಿ ಬಿಡೋದಿಲ್ಲ. ಆದರೆ ಇಲ್ಲಿ ಒಬ್ಬ ಮಹಾತಾಯಿ ಹಸುಗು ಸಂತಾನ ನೋಡದೆ ತನಗೆ ಬಂದಂತಹ ಕಷ್ಟವನ್ನು ನಿಭಾಯಿಸೋಕ್ಕಾಗದೆ ಆ ಹಸುಗೂಸಿಗೆ ವಿಷಪ್ರಾಶಾಣವನ್ನು ಮಾಡಿ, ಅಂದರೆ ಆ ಮಗುವಿಗೆ ವಿಷವನ್ನು ಕೊಟ್ಟು ಮಗುವನ್ನು ಕೊಂದು ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಆ್ಯಕ್ಚುಲಿ ಈ ಘಟನೆ ನಡೆದಿರೋದು ತೆಲಂಗಾಣದ ರಾಜಧಾನಿಯಾಗಿರುವಂತಹ ಹೈದರಾಬಾದ್ನಲ್ಲಿ. ಹೈದರಾಬಾದ್ನಲ್ಲಿ ಸುಷ್ಮಿತಾ ಮತ್ತು ಯಶವಂತ್ ರೆಡ್ಡಿ ಅನ್ನುವಂತಹ ದಂಪತಿಗಳಿಬ್ಬರು ಒಂದು ಏರಿಯಾದಲ್ಲಿ ವಾಸವಾಗಿದ್ದರು. ಇತ್ತೀಚೆಗಷ್ಟೇ ಅವರಿಗೆ ಮದುವೆಯಾಗಿತ್ತು. ಮದುವೆಯಾದ ನಂತರ ಒಂದು ಹೆಣ್ಣು ಮಗುವಿನ ಜನನ ಕೂಡ ಆಯಿತು. 11 ತಿಂಗಳು ಆ ಕೂಸಿಗೆ, ಜಸ್ಟ್ 11 ಮಂತ್ಸ್. ಇನ್ನೂ ವರ್ಷ ಕೂಡ ತುಂಬಿರಲಿಲ್ಲ ಹಸುಗೂಸಿಗೆ. ಆಗಲೇ ಸಂಸಾರದಲ್ಲಿ ನಿರಂತರವಾದಂತಹ ಕಲಹಗಳು, ನಿರಂತರವಾದಂತಹ ಜಗಳಗಳು, ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅನ್ನುವಂತಹ ಗಾದೆ ಮಾತು ನಾವು ಕೇಳಿದ್ದೀವಿ. ರಾತ್ರಿ ಆದಂತಹ ಜಗಳವನ್ನು ನಾವು ಬೆಳಗ್ಗೆ ಕ್ಯಾರಿ ಮಾಡಲೇಬಾರ್ದು. ಒಂದು ವೇಳೆ ಕ್ಯಾರಿ ಮಾಡಿದರೆ ನಮ್ಮ ಆಲೋಚನೆಗಳು ಬೇರೆ ಬೇರೆ ರೀತಿಯಲ್ಲಿ ತಿರುವುಗಳನ್ನು ಪಡೆದುಕೊಂಡು ಆಗಬಾರ್ದು ಅನಾಹುತಗಳು ಆಗುತ್ತೆ ಅನ್ನೋದಕ್ಕೆ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಇದು ಒಂದು ನಿದರ್ಶನ. ಹೀಗೆ ನಿರಂತರವಾದಂತಹ ಕಲಹಗಳು ಸುಷ್ಮಿತಾ ಮತ್ತು ಯಶವಂತ್ ರೆಡ್ಡಿಯ ಮಧ್ಯೆ ಆಗ್ತಾನೆ ಇತ್ತು. ಅಂತಹ ಕಲಹಗಳು ಆದಾಗ ಇನ್ಫ್ಯಾಕ್ಟ್ ಒಬ್ರಿಗೊಬ್ಬರು ಮ್ಯಾಚ್ ಆಗ್ತಾ ಇಲ್ಲ, ಒಬ್ರಿಗೊಬ್ಬರು ಬದುಕಕ್ಕಾಗ್ತಾ ಇಲ್ಲ, ಇರೋಕ್ಕಾಗ್ತಾ ಇಲ್ಲ ಅಂತಂದಾಗ ಆಕೆ ನೇರವಾಗಿ ತವರು ಮನೆಗೆ ಹೋಗ್ಬೋದಿತ್ತು ಅಥವಾ ಗಂಡನ ಮನೆಯವರ ಜೊತೆ ಸಮಾಲೋಚನೆ ಮಾಡಬಹುದಿತ್ತು. ಇನ್ಫ್ಯಾಕ್ಟ್ ಗಂಡನ ಮನೆ ಕಡೆಯವರು ಏನೂ ಕಾಟ ಕೊಟ್ಟಿಲ್ಲ. ಗಂಡ ಹೆಂಡತಿಯ ಜಗಳ ಇದು, ಅವರಿಬ್ಬರ ಮಧ್ಯೆ ಆದಂತಹ ಜಗಳಗಳಿದು. ಸೊ ಗಂಡನ ಮನೆಯಲ್ಲಿ ಯಾರ್ಯಾರು ಹಿರಿಯರಿದ್ದರು ಅವರಿಗೆ ಏನಾದರೂ ಹೇಳ್ಬೋದಿತ್ತು, ನಿಮ್ಮ ಮಗನಿಂದ ಹಿಂಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಅಥವಾ ಗಂಡ ಆದಂತಹ ಯಶವಂತ್ ರೆಡ್ಡಿ ನಿಮ್ಮ ಮಗಳಿಂದ ಈ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ ಅಂತ ಆಕೆಯ ತವರು ಮನೆಯವರಿಗೆ ಏನಾದರೂ ಹೇಳ್ಬೋದಿತ್ತು. ಪರಸ್ಪರ ಇಬ್ಬರು ಅದನ್ನು ಮಾಡಿಕೊಳ್ಳಿಲ್ಲ. ನಿರಂತರವಾದಂತಹ ಕಚ್ಚಾಟ, ನಿರಂತರವಾದಂತಹ ಜಗಳ. ಹೀಗೆ ಜಗಳ ಆಡ್ತಾ ಇರಬೇಕಾದ್ರೆ ಅದು ಬಹಳ ವಿಕೋಪಕ್ಕೆ ಹೋಗಿದೆ, ಮಾತಿಗೆ ಮಾತು ಬೆಳೆದಿದೆ. ಅದಾದಮೇಲೆ ಯಶವಂತ್ ರೆಡ್ಡಿ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ವಾಪಸ್ ಮನೆಗೆ ಬರೋಷ್ಟರಲ್ಲಿಯೇ ಈ ಸುಷ್ಮಿತಾ ಮತ್ತು ಈ ಸುಷ್ಮಿತಾ ಯಶವಂತ್ ರೆಡ್ಡಿಗೆ ಜನಿಸಿದಂತಹ 11 ತಿಂಗಳ ಹಸುಗೂಸು ಶವವಾಗಿಬಿಟ್ಟಿದ್ರು. ಆಕೆ ವಿಷವನ್ನು ಕುಡಿದು ಆ ಮಗುವಿಗೂ ಕೂಡ ವಿಷ ಕುಡಿಸಿ ಸಾವನ್ನಪ್ಪಿದ್ಲು. ಈ ವಿಷಯ ತಿಳಿತಾ ಇದ್ದಂತೆಯೇ ಸುಷ್ಮಿತಾಳ ತವರ ಮನೆಯವರು, ಅಂದರೆ ಸುಷ್ಮಿತಾಳ ತಾಯಿ, ತಂದೆ, ಅವರೆಲ್ಲರೂ ಕೂಡ ಯಶವಂತ್ ರೆಡ್ಡಿಯ ಮೇಲೆ ಆರೋಪ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವರಿಬ್ಬರೂ ಕೂಡ ನಿರಂತರವಾಗಿ ಜಗಳ ಆಡ್ತಾ ಇದ್ದರು. ಫೋನ್ನಲ್ಲಿ ಯಾವಾಗಲೂ ನನ್ನ ಮಗಳನ್ನು ಬೈತಾ ಇದ್ದ, ನನ್ನ ಮಗಳಿಗೆ ಕಿರುಕುಳ ಕೊಡ್ತಾ ಇದ್ದ, ನನ್ನ ಮಗಳಿಗೆ ಕಂಟಿನ್ಯೂಸ್ ಆಗಿ ಟಾರ್ಚರ್ ಮಾಡ್ತಿದ್ದ. ಆದ್ದರಿಂದ ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಆ ಮಗುವನ್ನು, ನನ್ನ ಮಗಳನ್ನು ನನ್ನ ಅಳಿಯನೇ ಕೊಂದಿರಬೇಕು ಅನ್ನುವಂಥ ಶಂಕೆಗಳನ್ನು ಈಗ ಸುಷ್ಮಿತಾಳ ತಂದೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪೋಸ್ಟ್ಮಾರ್ಟಮನ್ನು ಮಾಡಿ ಅದಾದಮೇಲೆ ಏನು ನಡೀತು ಏನಿಲ್ಲ ಅನ್ನುವಂಥದ್ದನ್ನೆಲ್ಲ ಪ್ರಾಥಮಿಕ ತನಿಖೆಯ ಮೂಲಕ, ಅಂದರೆ ಪ್ರೈಮರಿ ಎಂಕ್ವೈರಿ ಮೂಲಕ ತಿಳ್ಕೊಂಡಿದ್ದಾರೆ. ಪ್ರೈಮರಿ ಎಂಕ್ವೈರಿಯಲ್ಲಿ ತಿಳಿದು ಬಂದದ್ದು ಏನು ಅಂತಂದರೆ ಇವರಿಬ್ಬರು ವಿಷ ತೆಗೆದುಕೊಂಡು ತೀರ್ಕೊಂಡಿದ್ದಾರೆ ಅನ್ನುವಂಥದ್ದು. ಮಗುವಿಗೂ ಕೂಡ ಅವಳು ವಿಷ ಕೊಟ್ಟಿದ್ದಾಳೆ, ತಾನೂ ಕೂಡ ವಿಷವನ್ನು ಸೇವಿಸಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಪ್ರೈಮರಿ ರಿಪೋರ್ಟಲ್ಲಿ ಬಂದಿದೆ. ಆದರೆ ಆ ಪ್ರೈಮರಿ ರಿಪೋರ್ಟನ್ನು ವಿರೋಧಿಸಿ ಈ ಸುಷ್ಮಿತಾಳ ತಂದೆ ನನ್ನ ಅಳಿಯನೇ ಕೊಲೆ ಮಾಡಿರಬೇಕು, ಅವನೇ ಕೊಲೆ ಮಾಡಿರೋದು, ನಿರಂತರವಾಗಿ ಜಗಳ ಆಡ್ತಾ ಇದ್ದ, ನನ್ನ ಮಗಳಿಗೆ ಬೈತಾ ಇದ್ದ, ಹಾಗೆ ಹೀಗೆ ಅನ್ನುವಂತಹ ಆರೋಪವನ್ನು ಈಗ ಯಶವಂತ್ ರೆಡ್ಡಿ ಮೇಲೆ ಮಾಡ್ತಿದ್ದಾರೆ. ಯಶವಂತ್ ರೆಡ್ಡಿ ಇದಕ್ಕೆ ಹೇಳೋದೇನು ಅಂತಂದರೆ, ನಾನು ನಮ್ಮ ಮಧ್ಯೆ ಜಗಳ ಆಗ್ತಿತ್ತು ನಿಜ, ಆದರೆ ಕೊಲೆ ಮಾಡುವಂತಹ ಹೀನಾಯ ಹಂತಕ್ಕೆ ನಾನು ಹೋಗಿಲ್ಲ ಅಂತ. ಅಲ್ಲ ಸ್ವಾಮಿ, ಮಗಳ ಜೀವನ ಸರಿ ಇಲ್ಲ, ಅಳಿಯ ಸರಿಗೆ ನೋಡ್ಕೊಳ್ತಾ ಇಲ್ಲ ಅನ್ನುವಂತಹ ವಿಚಾರ ನಿಮಗೂ ಮುಂಚೆ ಗೊತ್ತಿದ್ದಿದ್ರೆ ನೀವು ಕಡಲೆಪುರಿ ತಿಂತಿದ್ರಾ? ಏನು ಮಾಡ್ತಿದ್ರಿ? ಮಗಳನ್ನ ಕರ್ಕೊಂಬಂದು ಮನೇಲಿ ಇಟ್ಕೋಬೇಕಿತ್ತಲ್ವಾ? ಅವನು ಅಷ್ಟು ನೀಚ, ಅವನು ನಿಕೃಷ್ಟ, ಅವನು ಸರಿ ಇಲ್ಲ, ಅವನ ಮಗಳಿಗೆ ಚಿತ್ರಹಿಂಸೆ ಮಾಡ್ತಾನೆ, ಹೊಡಿತಾನೆ, ಬಡಿತಾನೆ, ಅದೆಲ್ಲ ಮಾಡ್ತಾನೆ ಅಂತ ಗೊತ್ತಾದ ಮೇಲೂ ಕೂಡ ಮಗಳನ್ನು ಯಾಕ್ರಿ ಅಂತಹ ಪಂಜರದಲ್ಲಿಟ್ಟಿದ್ರಿ? ಅವಳನ್ನ ಕರ್ಕೊಂಡು ಬಂದು ಮನೆಯಲ್ಲಿ ಇಟ್ಕೋಬೋದಿತ್ತಲ್ವ? ಈಗ ಈ ಅನಾಹುತ ನಡೆದ ಮೇಲೆ ಅವನನ್ನು ಕೊಲೆಗಾರ
ಅಂತ ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನುವಂಥದ್ದು ಈಗ ಎಲ್ಲರ ಪ್ರಶ್ನೆ ಕಾಡ್ತಾ ಇದೆ. ಬಟ್ ವಾಟ್ ಎವರ್, ಅದು ಏನೇ ಆದರೂ ಕೂಡ ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸು ಬಡವಾಯಿತು ಅನ್ನೋ ಹಾಗೆ ಜಗತ್ತನ್ನೇ ನೋಡದಂತಹ, ಜಗತ್ತಿನ ಅರಿವಿಲ್ಲದಂತಹ, ಜಗತ್ತಿನ ಆಗು ಹೋಗುಗಳು ತಿಳಿಯದಂತಹ 11 ತಿಂಗಳ ಕಂದಮ್ಮ, ಜಗತ್ತಿಗೆ ಬಂದಂತಹ 11 ತಿಂಗಳ ಕಂದಮ್ಮ ಸಾವನ್ನಪ್ಪಿಬಿಡ್ತಲ್ಲ, ತಾಯಿನೇ ವಿಷ ಹಾಕಿ ಮಗುವನ್ನು ಸಾಯಿಸಿಬಿಟ್ಲಲ್ಲ, ಎಂತಹ ನಿರ್ದಾಕ್ಷಿಣ್ಯ ವಿಚಾರ ಇದು. ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ. ಆ ಕರಳು ಮಾತು ಕೇಳಲಿಲ್ವಾ ಅಂತ, ನನ್ನ ಮಗು ಬಾಳಿ ಬದುಕಬೇಕಾದಂತಹ ಕೂಸಿದು, ನನಗೇನೋ ಕಷ್ಟ ಬಂದಿದೆ, ನನ್ನ ಮಗುಗೇನೋ ಕಷ್ಟ ಬರಬಾರ್ದು, ನಾನು ಈ ಕೂಸಿನಗೋಸ್ಕರ ಆದರೂ ನಾನು ಬದುಕಬೇಕು, ಈ ಹಸುಗೂಸಿಗೋಸ್ಕರ ಆದರೂ ನಾನು ಬದುಕಬೇಕು ಅಂತ ಆಕೆಗೆ ಏನಾದರೂ ಅನಿಸ್ಬಿಟ್ಟಿದ್ದಿದ್ರೆ ಇಬ್ಬರು ಬದುಕುಳಿದು ಬಿಡ್ತಿದ್ರು. ಆದರೆ ಆ ತಾಯಿಗೆ ಆ ಆಲೋಚನೆಯೇ ಬರಲಿಲ್ಲ. ಅಷ್ಟು ಬೇಸತ್ತು ಬಿಟ್ಟಿದ್ಲ, ಅಷ್ಟು ನೊಂದ್ಕೊಂಡು ಬಿಟ್ಟಿದ್ಲ, ಅಥವಾ ಆಕೆಯ ಮನಸ್ಥಿತಿ ಅಷ್ಟು ಕುಗ್ಗಿಬಿಟ್ಟಿತ್ತ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಆದ್ದರಿಂದ ಕಲಹಗಳು ಸಾಮಾನ್ಯ, ಸಹಜ. ಆದರೆ ಅದಕ್ಕೆ ಆತ್ಮಹತ್ಯೆ ಒಂದೇ ಪರಿಷ್ಕಾರ ಅಲ್ಲ, ಅದು ಒಂದೇ ದಾರಿ ಅಲ್ಲ. ಅದರ ಜೊತೆಗೆ ಮಕ್ಕಳು ಮರಿಗಳು ಏನಾದರೂ ಇದ್ದರೆ ಅಂತಹ ಮಕ್ಕಳುಗಳನ್ನು ನಿಮ್ಮ ಒಂದು ನೋವಿಗೆ ಗುರಿ ಮಾಡಬೇಡಿ. ನೀವು ಆತ್ಮಹತ್ಯೆಗೆ ಶರಣಾಗಬೇಡಿ, ಮಕ್ಕಳನ್ನು ಕೂಡ ನಿಮ್ಮ ದಾರಿಗೆ ಬರುವಂತೆ ಮಾಡಬೇಡಿ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.